ನಮಸ್ತೆ ಎಲ್ಲರಿಗೂ. ನೋಡಿ ಸ್ನೇಹಿತರೆ, ಇನ್ನೇನು ನವೆಂಬರ್ ಬಂದೇ ಬಿಟ್ಟಿದೆ. ಕನ್ನಡ ರಾಜ್ಯೋತ್ಸವ ನಾವೆಲ್ಲರೂ ಆಚರಿಸ್ತೀವಿ. ಈಗ ನೋಡಿ, ವರ್ಷಕ್ಕೊಂದು ತಿಂಗಳು ಮಾತ್ರ ಆಚರಿಸ್ತೀವಿ. ಆಮೇಲೆ ವರ್ಷ ಪೂರ್ತಿ ನಾವು ಕನ್ನಡದ ಬಗ್ಗೆ ಎಷ್ಟು ಗೌರವ ಇಟ್ಕೊಂಡಿದೀವಿ, ಎಷ್ಟು ಅದನ್ನು ಬಳಸ್ತಾ ಇದೀವಿ, ಉಳಿಸೋದ್ರ ಬಗ್ಗೆ ಚಿಂತನೆ ಮಾಡೋದೆಲ್ಲ ಬಿಟ್ಬಿಡ್ತೀವಿ. ಇದೊಂದು ವಿಭಿನ್ನವಾದ ಚಿಂತನೆ ಮಾಡೋಣ, ಏನೇನೆಲ್ಲ ನಾವು ಅನುಸರಿಸೋಣ ಅಂತ ನೋಡ್ತಾ ಹೋಗೋಣ ಸ್ನೇಹಿತರೆ. ಪೂರ್ತಿ ವಿಡಿಯೋ ನೋಡಿ. ಈ ಕನ್ನಡ ರಾಜ್ಯೋತ್ಸವ ಬಂದಾಗ ನಾವೇನ್ ಮಾಡ್ತೀವಿ, ಬಾವುಟ ಆರಿಸಿ ನವೆಂಬರ್ 1ಗೆ ಇಷ್ಟನೇ ವರ್ಷದ ಆಚರಣೆ ಅಂತ ಹೇಳ್ಬಿಟ್ಟು ಸ್ಟೇಟಸ್ ಅಲ್ಲಿ ಹಾಕಿ ಅವತ್ತೊಂದ್ ದಿವಸ ಸ್ಟೇಟಸ್ಗಳಲ್ಲಿ ಹಾಕಿ ಸುಮ್ಮನಾಗ್ಬಿಡ್ತೀವಿ. ನಾವೇನ್ ಮಾಡ್ಬೇಕು ನೋಡಿ, ನಾವು ಅತಿ ಹೆಚ್ಚು ಕನ್ನಡ ಮನೆಯಲ್ಲಾಗ್ಲಿ ಇದ್ರೊಳಗೆ ನಮ್ಮ ರಕ್ತದಲ್ಲೇ ಇದೆ, ನಮ್ಮ ಇದ್ರಲ್ಲೇ ಗುಣದಲ್ಲೇ ಇದೆ. ನಾವು ಮಾತಾಡ್ತಾ ಇರ್ತೀವಿ. ಮಾತಾಡದೇ ಇರೋರು ಏನು ಬಿಲ್ಡಪ್ಗೋಸ್ಕರ ಅಥವಾ ಮಾತಾಡಿದ್ರೆ ನಮ್ಗೆ ಅವಮಾನ ಆಗುತ್ತೆ ಅನ್ನೋರಿಗೋಸ್ಕರ ನಾನು ಇದನ್ನ ಹೇಳ್ತಾ ಇರೋದು. ಅವ್ರ ಬಗ್ಗೆ ನಾನು ಹೇಳ್ತಾ ಇಲ್ಲ. ನೋಡಿ, ನೀವು ನಿಮ್ಮ ಮಕ್ಕಳುಗಳನ್ನ ಫಸ್ಟ್ ಕನ್ನಡ ಅತಿ ಹೆಚ್ಚು ಬಳಸೋದಕ್ಕೆ ಶುರು ಮಾಡಿಸ್ಬೇಕು. ನೀವು ಇಂಗ್ಲಿಷ್ ಮೀಡಿಯಂಗೆ ಸೇರಿಸಿದ್ರು ಮನೆ ಒಳಗಡೆ ಆ ಮಕ್ಕಳ ಜೊತೆ ಇಂಗ್ಲಿಷ್ ಪದ ಬಳಸ್ತೀರಾ, ಬೇರೆ ಪದ ಬಳಸ್ತೀರಾ, ಅತಿ ಹೆಚ್ಚು ಕನ್ನಡದಲ್ಲೇ ಮಾತಾಡ್ಬೇಕು ಅವ್ರ ಜೊತೆ. ಏನು ಆ ಕಮ್ಮು ಈಟು ಅದೇನೇನಿರ್ತದೆ ಅವೆಲ್ಲ ಮಾತಾಡಕ್ ಹೋಗ್ಬೇಡ್ರಿ. ಅಚ್ಚ ಕನ್ನಡದಲ್ಲಿ ಅವ್ರು ಹೊರಗಡೆ ಇಂಗ್ಲಿಷ್ ಕಲ್ತ್ಕೊಳ್ಳಿ, ಮನೇಲಿ ಅಚ್ಚ ಕನ್ನಡದಲ್ಲಿ ಅವ್ರ ಜೊತೆ ಮಾತಾಡಿ, ಕನ್ನಡದಲ್ಲೇ ಎಲ್ಲ ಮಾತಾಡಿ. ಕನ್ನಡ ಪುಸ್ತಕಗಳು, ಪದ್ಯಗಳು ಅದೆಲ್ಲ ನಾವು ಸಹ ಓದ್ಬಿಟ್ಟು ಅವ್ರಿಗೆ ಬಳಸ್ಬೇಕು. ಆಮೇಲಿಂದ ನಾವು ನಮ್ಮ ಮೊಬೈಲ್ಗಳಲ್ಲಿ ಮೆಸೇಜ್ ಮಾಡ್ಬೇಕಾದ್ರೆ ಇಂಗ್ಲಿಷಲ್ಲಿ ಮಾಡ್ತಾ ಇರ್ತೀವಿ, ಇಂಗ್ಲಿಷಲ್ಲಿ ಎಲ್ಲವನ್ನು ಟೈಪ್ ಮಾಡ್ತಾ ಇರ್ತೀವಿ. ಅದನ್ನ ನಾವೇನ್ ಮಾಡ್ಬೇಕು, ನಾವು ಕನ್ನಡ ಲಿಪಿ ಅಥವಾ ದಿಶಾ ಕನ್ನಡ ಇಂಥ ಆ್ಯಪ್ಗಳಿದೆ, ಕನ್ನಡ ಟೈಪಿಂಗು ಇಂಗ್ಲಿಷಲ್ಲಿ ಟೈಪ್ ಮಾಡಿದ್ರೆ ಕನ್ನಡದಲ್ಲಿ ಬರ್ತದೆ. ಅದನ್ನ ಅತಿ ಹೆಚ್ಚು ಬಳಸೋದಕ್ಕೆ ಶುರು ಮಾಡಬೇಕು. ಕನ್ನಡ ಹೆಚ್ಚು ಬಳಕೆ ಆಗ್ತದೆ. ಎಲ್ಲರ ಹತ್ರ ಕನ್ನಡದಲ್ಲೇ ಮೆಸೇಜು, ಕನ್ನಡದಲ್ಲೇ ಸಂಭಾಷಣೆ ಇಕ್ಕೊಬೇಕು. ನಂತರ ನಮ್ಮ ಮಕ್ಕಳುಗಳನ್ನ ಅತಿ ಹೆಚ್ಚು ಕನ್ನಡದ ಇತಿಹಾಸ ಇರುವಂತ ರಾಜ್ಯಗಳಾಗಿರ್ಬೋದು, ದೇವಸ್ಥಾನಗಳಾಗಿರ್ಬೋದು, ಇಂಥ ಪ್ರವಾಸಿ ತಾಣಗಳಿಗೆ ಅತಿ ಹೆಚ್ಚು ಕರ್ಕೊಂಡು ಹೋಗಿ ಅಂಥವ್ರ ಬಗ್ಗೆ ತಿಳಿಸಿ ಹೇಳಬೇಕು. ಅಥವಾ ಏನು ಸಿನಿಮಾಗಳು ಇರ್ತದೆ, ಕನ್ನಡದ ಅತಿ ಹೆಚ್ಚು ಸಿನಿಮಾಗಳು, ಈ ಮಕ್ಳದ್ ಗೊಂಬೆ ಆಟದ್ದು ಅಥವಾ ಬೇರೆ ಬೇರೆ ಡಿಸ್ಕವರಿ, ಬೇರೆ ಬೇರೆ ಇಂಗ್ಲಿಷ್ ಸಿನಿಮಾಗಳು ಮಕ್ಕಳನ್ನ ನೆಟ್ಫ್ಲಿಕ್ಸ್ ಅಂತದ್ರಲ್ಲಿ ತೋರಿಸ್ತೀರಾ. ಅತಿ ಹೆಚ್ಚು ನಮ್ಮ ರಾಜ್ಕುಮಾರ್ ಅವರಾಗಿರ್ಬೋದು, ವಿಷ್ಣುವರ್ಧನ್, ನಮ್ಮ ಹಿರಿಯ ನಟರುಗಳು ಯಾರಿದ್ದಾರೆ ಅಂಥವರ ಕನ್ನಡ ಸಿನಿಮಾಗಳನ್ನ ಟಿವಿನಲ್ಲಿ ತೋರಿಸೋದ್ರಿಂದ ಸಹ ಕನ್ನಡ ಮಕ್ಕಳಿಗೆ ಅತಿ ಹೆಚ್ಚು ಶಬ್ದ ಬಳಕೆ ಬರ್ತದೆ. ಆಮೇಲೆ ಅವ್ರಿಗೆ ಆ ಪಿಕ್ಚರ್ ಆಗಿರುವ ಮಾನವೀಯ ಮೌಲ್ಯಗಳು ಸಹ ಅತಿ ಹೆಚ್ಚು ಅರ್ಥ ಆಗ್ತದೆ. ನೋಡಿ, ಈ ನಂತರ ನಾವೆಲ್ಲಿ ಸರ್ಕಾರಿ ಆಸ್ಪತ್ರೆ ಅಥವಾ ಸರ್ಕಾರಿ ಇದಕ್ಕೆ ಹೋಗ್ತೀವಿ, ಅಲ್ಲಿ ನಾಮಫಲಕಗಳು ಇನ್ನೊಂದು ಮತ್ತೊಂದು ಕನ್ನಡದಲ್ಲೇ ಅತಿ ಹೆಚ್ಚು ಬಳಸೋ ರೀತಿ, ಕನ್ನಡದಲ್ಲೇ ಇರೋ ರೀತಿ ನಾವು ಅಲ್ಲಿ ಯಾರು ಇದ್ದಿರ್ತಾರೆ, ಮುಂದಾಳತ್ವ ವಹಿಸಿರ್ತಾರೆ ಅಂಥವ್ರ ಹತ್ರ ಕೇಳಬೇಕು. ಅತಿ ಹೆಚ್ಚು ನಾವು ಹೋಟ್ಲುಗಳು ಹೋದಾಗೂ ಸಹ ಇಂಗ್ಲಿಷಲ್ಲೇ ಮೆನುಗಳು ಇರ್ತದೆ, ಅಲ್ಲಿ ಹೇಳ್ಬೇಕು ಅವ್ರಿಗೆ ಇಂಗ್ಲಿಷ್ ಇಕ್ಕಿ ಪಕ್ಕದಲ್ಲಿ ಕನ್ನಡನೂ ಹಾಕಿ. ಹಂಗಿದ್ರೆ ಮಾತ್ರ ನೆಕ್ಸ್ಟ್ ಸತಿ ನಾವು ನಿಮ್ಗೆ ಅವ್ರ ಮೇಲೆ ದೌರ್ಜನ್ಯ ಮಾಡೋದ್ ಬೇಡ, ಕನ್ನಡ ಅತಿ ಹೆಚ್ಚು ಪಕ್ಕದಲ್ಲಿ ಬಳಸಿ. ಹಂಗಿದ್ರೆ ನೆಕ್ಸ್ಟ್ ಸತಿ ನಾನು ನಿಮ್ ಹೋಟ್ಲಿಗೆ ಬರ್ತೀವಿ, ಇಲ್ಲ ನಾನು ನಿಮ್ ಹೋಟ್ಲಿಗೆ ಬರಲ್ಲ ಅಂತ ನೇರವಾಗಿ ಅದು ಯಾವುದೇ ಭಾಷೆಯವರಾಗಿರ್ಬೋದು, ಯಾವುದೇ ಇದ್ರವರಾಗಿರ್ಬೋದು, ನಾವು ಹೇಳ್ಬಿಟ್ಟು ಬರ್ಬೇಕು ಅವ್ರಿಗೆ. ಅಷ್ಟೇನೆ, ಇನ್ನೇನಿಲ್ಲ. ನೋಡಿ, ನಂತರ ನಾವು ನಮ್ಮ ಪ್ರತಿ ಮನೆಗಳಲ್ಲೂ ನಾವು ನಮ್ಮ ಮಕ್ಕಳಿಗೆ ಎಷ್ಟು ಆಟದ ಸಾಮಾನು ಕೊಡ್ಸಿದೀವಿ, ಅತಿ ಹೆಚ್ಚು ಎಷ್ಟು ಬಟ್ಟೆ ಕೊಟ್ಟಿದೀವಿ, ಒಡವೆ ಕೊಟ್ಟಿದೀವೋ, ಆಸ್ತಿ ಬ್ಯಾಲೆನ್ಸ್ ಮಾಡಿದೀವೋ ಅನ್ನೋದು ಮುಖ್ಯ ಅಲ್ಲ, ಎಷ್ಟು ಎಕರೆ ಜಮೀನ್ ಮಾಡಿದೀವೋ ಅನ್ನೋದು ಮುಖ್ಯ ಅಲ್ಲ. ಅವ್ರಿಗೆ ನಮ್ಮ ಕನ್ನಡದ ಬಗ್ಗೆ ಎಷ್ಟು ಅರಿವು ಮೂಡಿಸಿದೀವಿ, ಮನೆಯಲ್ಲಿ ಎಷ್ಟು ಕನ್ನಡ ಪುಸ್ತಕಗಳನ್ನ ಇಟ್ಟಿದೀವಿ, ಕನ್ನಡದ ಇತಿಹಾಸಕಾರರುಗಳಾಗಿರ್ಬೋದು ಅಥವಾ ರಾಜರುಗಳಾಗಿರ್ಬೋದು, ಸಾಹಿತಿಗಳು, ಕವಿಗಳು, ಇಂಥವ್ರ ಬಗ್ಗೆ ನಾವು ಎಷ್ಟು ಅರಿವು ಮೂಡಿಸಿದೀವಿ, ಎಷ್ಟು ಜನಕ್ಕೆ ಎಷ್ಟು ಜನ ಸಾಹಿತಿಗಳು, ಕವಿಗಳು ಗೊತ್ತು, ಇವ್ರಿಗೆ ಪರಿಚಯ ಮಾಡಿಸ್ಬೇಕು. ಅಂದ್ರೆ ಕಮ್ಮಿ ಅಂದ್ರೆ ಒಂದು 10-20 ಜನರಾದ್ರೂ ನಾವು ಅವರು ಬರೆದಿರುವಂತ ಪುಸ್ತಕಗಳನ್ನ ತಂದಿಟ್ಕೊಂಡು ನಾವು ಸಹ ವಾರದಲ್ಲಿ ಒಂದಿನ ಫುಲ್ಲು ಕನ್ನಡಮಯ ಅಂದ್ಬಿಟ್ಟು ಪುಸ್ತಕ ಹಿಡ್ಕೊಬೇಕು. ಇಲ್ಲ ಪ್ರತಿದಿನ ಅರ್ಧ ಗಂಟೆ ಎಲ್ಲರೂ ಪುಸ್ತಕ ಇಟ್ಕೊಂಡು ಕನ್ನಡ ಪುಸ್ತಕ ಓದೋನ ಅಭ್ಯಾಸ ಮಾಡ್ಕೊಬೇಕು. ಮೊಬೈಲ್ ಬಿಟ್ಟು ನಾನು ಹೇಳ್ತಾ ಇರೋದು, ಮೊಬೈಲ್ ಎಲ್ಲ ಬಿಸಾಕಿ ನಾವು ಓದೋದಾಗ ಕನ್ನಡ ಮಕ್ಕಳನ್ನು ಕೇಳಿಸ್ಕೊಂತಾರೆ, ಅವರು ಸಹ ಪುಸ್ತಕ ತಗೊಂಡು ಹೋಗ್ತಾರೆ. ಅವಾಗೇನೆ ನಮ್ಮ ಕನ್ನಡದ ಅರಿವು ಬರೋದು, ಕನ್ನಡದ ವಿಶಾಲತೆ ಮಕ್ಳಿಗೆ ಗೊತ್ತಾಗೋದು. ನಾವು ಅದನ್ನ ಬಿಟ್ಬಿಟ್ಟು ಮೊಬೈಲ್ ಕೊಟ್ಟು ವಿಡಿಯೋ ಗೇಮ್ ಮಾಡ್ಬಿಟ್ಟು ಇಲ್ಲಿ ಯಾವ್ದಾನ ಗೊಂಬೆ ಆಟ ಹಾಕೊಟ್ಬಿಟ್ರೆ ಅವ್ರಿಗೆ ಏನೂ ಗೊತ್ತಾಗಲ್ಲ. ಮಕ್ಕಳು ಇನ್ನೂ ಮೂಡ್ರಾಗಿ ದಡ್ರಾಗಿ ಪಾಶ್ಚಾತ್ಯದ ಕಲ್ಚರ್ನೆ ಬಳಸ್ಕೊಂಡು ಕನ್ನಡದ ಮರೆತು ಹೋಗ್ತಾ ಇರ್ತಾರೆ. ನೋಡಿ, ನಾವು ನಮ್ಮ ಬಿಸ್ನೆಸ್ ಮಾಡೋ ಜಾಗದಲ್ಲೋ ಅಥವಾ ಹೆಚ್ಚು ನಾವು ನಮ್ದೆಲ್ಲ ಬಿಲ್ ಬುಕ್ ಇನ್ನೊಂದು ಮತ್ತೊಂದೆಲ್ಲ ಇಟ್ಕೊಂಡಿರ್ತೀವಿ, ಅಲ್ಲೂ ಸಹ ಕನ್ನಡ ಇಂಗ್ಲಿಷ್ ಎರಡು ಜೊತೆನಲ್ಲೇ ಇರೋ ತರನೇ ಮುದ್ರಣ ಮಾಡ್ಕೊಳ್ಬೇಕು. ನಮ್ಮ ವಿಸಿಟಿಂಗ್ ಕಾರ್ಡ್ ಮಾಡಿಸಿದ್ರು ಅಲ್ಲಿ ಕನ್ನಡ ಇಂಗ್ಲಿಷ್ ಎರಡೂ ಸೇರ್ಪಡಿಸಿರ್ಬೇಕು. ಈ ರೀತಿ ನಮ್ಮ ಕನ್ನಡಗಳನ್ನ ನಾವು ಬಳಸಕ್ ಶುರು ಆಗ್ಬೇಕು. ಮತ್ತೆ ನಮ್ಮ ಸರ್ಕಾರಗಳು ಸಹ ಅತಿ ಹೆಚ್ಚು ಕನ್ನಡಕ್ಕೆ ಪ್ರಾಮುಖ್ಯತೆ ಕೊಡಬೇಕು. ಅಂದ್ರೆ ಸರ್ಕಾರಿ ಶಾಲೆಗಳನ್ನ ಅತಿ ಹೆಚ್ಚು ಜನ ಬಳಕೆ ಬರೋ ರೀತಿ ಅದನ್ನೆಲ್ಲ ಜೀರ್ಣೋದ್ಧಾರ ಮಾಡಬೇಕು. ಜೀರ್ಣೋದ್ಧಾರ ಮಾಡಿ ಕನ್ನಡ ಶಾಲೆಗೆ ಅತಿ ಹೆಚ್ಚು ಮಕ್ಕಳು ಸೇರೋ ರೀತಿ ಆಗ್ಬೇಕು. ಇಂಗ್ಲಿಷು ಅನಿವಾರ್ಯ, ಈಗಿನ ಪರಿಸ್ಥಿತಿಗೆ, ಈಗಿನ ಟೆಕ್ನಾಲಜಿಗೆ ಬೇರೆ ಬೇರೆ ಭಾಷೆ ಕಲಿಯೋದು ಅನಿವಾರ್ಯ ಮಕ್ಕಳಿಗೆ. ಅದನ್ನ ನಾವು
ಅದ್ರ ಜೊತೆ ಕನ್ನಡ ಅತಿ ಹೆಚ್ಚು ಕಳಿಸೋ ರೀತಿನೇ ಮಾಡಬೇಕು. ಗೋರ್ಮೆಂಟ್ ಶಾಲೆನಲ್ಲಿ ಓದಿರುವ ಮಕ್ಕಳಿಗೆ ಮೊದಲು ಗೋರ್ಮೆಂಟ್ ಕೆಲಸ ಕೊಡೋ ರೀತಿ ಯಾವ್ದಾನ ಒಂದು ನಡವಳಿಕೆ ಎತ್ಕೊಬೇಕು. ಗೋರ್ಮೆಂಟ್ ಸ್ಕೂಲಲ್ಲಿ ಓದಿರೋ ಹುಡುಗರು ಫಸ್ಟ್ ಪ್ರಿಪರೇಷನ್ ಅಂತ ಮಾಡಬೇಕು ಸರ್ಕಾರಗಳು. ಅವಾಗ ಅತಿ ಹೆಚ್ಚು ಕನ್ನಡ ಮಾಧ್ಯಮದಲ್ಲಿ ಓದೋ ಹುಡುಗರಾಗ್ಲಿ ಗೋರ್ಮೆಂಟ್ ಶಾಲೆನಲ್ಲಿ ಓದಿರೋ ಹುಡುಗರಾಗ್ಲಿ ಅವಕಾಶಗಳು ಸಿಗ್ತದೆ. ಅವಕಾಶ ಸಿಕ್ಕಾಗ ಅವ್ರಿಗೆ ನಾವು ಕನ್ನಡ ಓದಿದ್ಕೂ ನಮ್ಗೆ ಕೆಲಸ ಸಿಕ್ತು ಅಂತ ಒಂದು ಹೆಮ್ಮೆ ಇರ್ತದೆ. ನೋಡಿ, ಸರ್ಕಾರಿ ಶಾಲೆನಲ್ಲಿ ಓದೋ ಆಫೀಸರ್ಗಳು ಅಥವಾ ಅವರೇನೆ ದೊಡ್ಡ ದೊಡ್ಡ ಆಫೀಸರ್ಗಳಾಗೋದು, DC ಗಳಾಗೋದು, SP ಗಳಾಗೋದಾಗಿರ್ಬೋದು, ಪೊಲೀಸ್ ಅಧಿಕಾರಿ, ಲಾಯರ್ಗಳಾಗಿರ್ಬೋದು, ಎಲ್ಲರೂ ಸಹ ಅತಿ ಹೆಚ್ಚು ಸರ್ಕಾರಿ ಶಾಲೆಯಲ್ಲಿ ಓದೋ ಹುಡುಗರೆ. ಇಂಗ್ಲಿಷ್ ಮೀಡಿಯಂ ಅಲ್ಲಿ ಓದಿ ಚೆನ್ನಾಗಿ ಓದಿರೋರು ಏನ್ ಮಾಡ್ತಾರೆ, ಹೊರದೇಶಕ್ಕೆ ಹೋಗ್ಬಿಡ್ತಾರೆ. ಇಲ್ಲಿ ನಾವು ಓದಕ್ ಮರ್ಯಾದೆ ಇಲ್ಲ, ನಾವು ಓದಕ್ ಖರ್ಚು ಮಾಡಿರೋ ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಇಲ್ಲಿ ನಾವು ಗಳಿಸಕ್ ಆಗ್ತಿಲ್ಲ ಅಂತ ಹೊರದೇಶಕ್ಕೆ ಹೋಗಿ ಅಲ್ಲಿ ದುಡ್ಡು ಮಾಡ್ಕೊಂಡು ಅಲ್ಲಿ ಸೆಟ್ಲ್ ಆಯ್ತಾರೆ. ನಮ್ಮ ಸರ್ಕಾರಿ ಶಾಲೆಯಲ್ಲಿ ಓದೋ ಹುಡುಗರು ಮಾತ್ರನೇ ಈ ನೆಲ, ಈ ದೇಶ, ಈ ಜನ ನಮ್ ಜನಕ್ಕೆ ಸೇವೆ ಮಾಡ್ಬೇಕು ಅಂತ ಇಲ್ಲಿ ಉಳ್ಕೊಂತಾರೆ. ರೈತರಾಗಿ ಉಳ್ಕೊಂತಾರೆ, ಬೇರೆ ಇಂಜಿನಿಯರ್ಗಳು ಇನ್ನೊಂದಾಗಿ ಎಲ್ಲ ಇಲ್ಲೇ ಉಳ್ಕೊಳ್ಳೋದೆಲ್ಲ ನಮ್ ಗೌರ್ಮೆಂಟ್ ಅಲ್ಲಿ ಓದೋ ಹುಡುಗರುಗಳೇ. ಎಲ್ಲ 1% 2% ಓದ್ರು ಹೆಚ್ಚೆಚ್ಚಷ್ಟೇ. ನೋಡಿ, ಅಂತ ಹುಡುಗರಿಗೆ ನೀವು ಅತಿ ಹೆಚ್ಚು ಪ್ರಾಮುಖ್ಯತೆ ಕೊಡ್ಬೇಕಾದ್ರೆ ಅತಿ ಹೆಚ್ಚು ಅವ್ರು ಗೌರವ ಕೊಡೋ ರೀತಿ ಅವ್ರಿಗೆ ಸೌಕರ್ಯಗಳನ್ನ ಮಾಡ್ಕೊಡೋದು ಸರ್ಕಾರಗಳದ ಇದಾಗಿರ್ತದೆ. ನೋಡಿ, ಪ್ರತಿದಿನ ಕಡ್ಡಾಯವಾಗಿ ಶಾಲೆಗಳಲ್ಲಿ ಕವಿಗಳ ಬಗ್ಗೆ ಪರಿಚಯ ಮಾಡಿಸೋದಾಗಿರ್ಬೋದು, ಮಕ್ಕಳುಗಳಿಗೆ ಸಾಹಿತಿಗಳ ಬಗ್ಗೆ, ದೇಶದ ಇತಿಹಾಸದ ಬಗ್ಗೆ, ರಾಜರುಗಳ ಬಗ್ಗೆ ಎಲ್ಲವನ್ನು ಪರಿಚಯ ಮಾಡಿಸೋದು. 5 ನಿಮಿಷ 10 ನಿಮಿಷದ್ದು ಪ್ರೇಯರ್ ಮಾಡೋ ಸಂದರ್ಭದಲ್ಲಿ ಏನಾರ ಒಂದು ಮಾಡೋದನ್ನ ಚಾಲ್ತಿ ತರಬೇಕು. ಈ ರೀತಿ ಅತಿ ಹೆಚ್ಚು ಕನ್ನಡ ಬಳಕೆ ಎಲ್ಲ ಕಡೆ ಆಗ್ತಾ ಇದ್ದಾಗೇನೆ ಕನ್ನಡ ಉಳಿಯೋದಕ್ಕೆ ಸಾಧ್ಯ. ಕನ್ನಡ ಎಲ್ಲೂ ಹೋಗಲ್ಲ, ಅದು ಅಳವು ಆಗೋದಿಲ್ಲ, ಏನೂ ಆಗೋದಿಲ್ಲ. ಬಳಸೋರ್ ಸಂಖ್ಯೆ ಕಮ್ಮಿ ಮಾಡ್ಕೊಬೇಡ್ದು. ನಾವು ಬಳಸೋದ್ರ ಅವಮಾನ ಅಂತ ಬಿಡ್ಕೊಡ್ಬಾರ್ದು. ಹಳ್ಳಿಗಳಲ್ಲಿ ಅವರ ಆಡು ಭಾಷೆ ಮನೆಯಲ್ಲಿ ಪ್ರತಿಯೊಂದು ಇರ್ತದೆ. ಈ ಸಿಟಿಗಳಲ್ಲಿ ನಾವು ಮಕ್ಕಳು ಕನ್ನಡ ನೆಂಟರುಗಳ ಮುಂದೆ ಮಾತಾಡ್ರೆ ಅವಮಾನ ಅಂತ ಇಂಗ್ಲೀಷಲ್ಲಿ ಮಾತಾಡಿಸ್ತಾ ಇರ್ತೀವಿ, ಇಂಗ್ಲೀಷಲ್ಲಿ ಎಲ್ಲ ಹೇಳ್ಕೊಡ್ತಾ ಇರ್ತೀವಿ. ದಯವಿಟ್ಟು ಅದು ಅವ್ರಿಗೆ ವಿಶಾಲತೆ ಬರೋದಿಲ್ಲ, ಹಿರಿಯರ್ ಕಂಡ್ರೆ ಗೌರವ ಪ್ರೀತಿ ಬರೋದಿಲ್ಲ. ಅವರ ಮಾತೃಭಾಷೆನಲ್ಲಿ ಪ್ರೀತಿಯಿಂದ ಮಾತಾಡಿದ್ರೇನೆ ಮಕ್ಕಳಿಗೆ ಅರ್ಥ ಆಗೋದು. ಆ ಪ್ರೀತಿ ಬಾಂಧವ್ಯ ತಂದೆ ತಾಯಿ ನಡುವೆ ಸಮಾಜದ ಮಧ್ಯೆ ಅವ್ರು ಉಳಿಯೋದು ಅಲ್ವಾ. ಇದನ್ನೆಲ್ಲ ನಾವು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಕನ್ನಡ ಅತಿ ಹೆಚ್ಚು ಮಕ್ಕಳಿಗೆ ಪ್ರತಿನಿತ್ಯ ಜಾಸ್ತಿ ಹೇಳ್ಕೊಡ್ಬೇಕು. ನಾವು ಅತಿ ಹೆಚ್ಚು ಬಳಸ್ಬೇಕು. ಎಲ್ಲೆಲ್ಲೆಲ್ಲ ನಾವು ಕನ್ನಡ ಬಳಸಕ್ಕಾಗುತ್ತೆ ಎಲ್ಲ ಕಡೆ ಅತಿ ಹೆಚ್ಚು ಬಳಸೋದ್ರಿಂದ ಮಾತ್ರ ಕನ್ನಡನ ನಾವು ಆಚರಣೆ ಮಾಡೋಕ್ಕೆ, ಕನ್ನಡದಾಗೆ ನಾವೇನು ಉಳಿಸ್ಕೊಳ್ಳೋದಕ್ಕಾಗ್ಲಿ, ಇನ್ನೊಂದಕ್ಕಾಗ್ಲಿ ಮತ್ತೊಂದಕ್ಕಾಗ್ಲಿ ಅತಿ ಹೆಚ್ಚು ಪ್ರಚಾರಕ್ಕೆ ಬರೋದಾಗ್ಲಿ, ಇದು ನಾವು ಮಾಡಿದ್ರೆ ಮಾತ್ರ, ನಾವು ಬಳಸ್ತಾನೆ ಅದು ಉಳಿಯೋದು. ಇದನ್ನ ನಾವೆಲ್ಲ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಕನ್ನಡ ಅತಿ ಹೆಚ್ಚು ಮಾತಾಡೋಣ, ಅತಿ ಹೆಚ್ಚು ಬಳಸೋಣ. ಬರೇ ನವೆಂಬರ್ 1 ತಿಂಗಳಿಗೆ ಮಾತ್ರ ರಾಜ್ಯೋತ್ಸವಕ್ಕೆ ಅಥವಾ ಯಾವ್ದಾನ ಮೆರವಣಿಗೆಗಳು ಮಾತ್ರ ಸೀಮಿತ ಮಾಡ್ದಿರಾ, ವರ್ಷೊಂಬತ್ತು ಕಾಲ 365 ದಿನನೂ ಕನ್ನಡದ ಕಂಪು ಎಲ್ಲರ ಹತ್ರ, ಎಲ್ಲರ ಮನದಲ್ಲೂ, ಮನೆಯಲ್ಲಿ, ಪ್ರತಿಯೊಂದು ಜಾಗದಲ್ಲೂ ನಾವು ಬಳಸ್ತಾ ಹೋಗೋಣ. ಎಲ್ಲ ಭಾಷೆ ಸಿನಿಮಾನು ನೋಡಿ ಎಲ್ಲವನ್ನು ಗೌರವಿಸೋಣ. ಜೊತೆನಲ್ಲಿ ಅತಿ ಹೆಚ್ಚು ಕನ್ನಡನ ನಾವು ಬಳಸೋಣ. ಕನ್ನಡ ಪುಸ್ತಕ ಓದೋಣ, ಕನ್ನಡದ ವಿಚಾರ ಜನಗಳಿಗೆ ತಲುಪಿಸೋಣ. ಕನ್ನಡ ನಿರಂತರವಾಗಿ ವರ್ಷೊಂಬತ್ತು ಕಾಲನು ಬಳಸೋದ್ರಿಂದ ಮಾತ್ರ ಉಳಿದಿದೆ ಸ್ನೇಹಿತರೆ. ನೋಡಿ, ಈ ಮಾಹಿತಿ ಇಷ್ಟ ಆಯ್ತು, ನಿಮ್ಮ ಸ್ನೇಹಿತರು ಕುಟುಂಬಸ್ಥರು ಕಳಿಸ್ಕೊಡಿ. ಏನಾದ್ರು ಪ್ರಶ್ನೆ ಇದ್ರೆ ಕಮೆಂಟ್ ಮೂಲಕ ಕೇಳಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಓಂ ನಮಃ ಶಿವಾಯ. ಶಿವಾಯ ನಮಃ. ಆತ್ಮ ನಮಸ್ಕಾರ.